ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ಸೆಷನಲ್ಲೇ ನಾವು ಇವತ್ತು ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸ್ ಕ್ಲಾಸ್ 1 ಅಂದರೆ ಇಲ್ಲಿ ಈ ಒಂದು ಕ್ರ್ಯಾಶ್ ಕೋರ್ಸಲ್ಲಿ ನಾವು ಏನು ಕಲಿಯಬಹುದಪ್ಪ ಅಂದರೆ ಸ್ಪೆಸಿಫಿಕ್ ಪೇಪರ್ ಅಂದರೆ ನಿರ್ದಿಷ್ಟ ಪತ್ರಿಕೆ ಅಂದರೆ ಮ್ಯಾಥ್ಸ್ ಕ್ವಶನ್ಸು, ಆ್ಯಪ್ಟಿಟ್ಯೂಡ್ ಕ್ವಶನ್ಸು, ಓಕೆನಾ, ಮತ್ತು ಇನ್ನಿತರ ಈ ಒಂದು ಪ್ರಾಬ್ಲಮ್ಸ್ ರಿಲೇಟೆಡ್ ಏನು ಕ್ವಶನ್ಸ್ ಬರ್ತಾವಲ್ಲ, ಅಂದರೆ ಈ ಒಂದು ಸಮ್ಸ್ ಏನಂತೀರಲ್ಲ ನೀವು, ಆ ಒಂದು ಎಲ್ಲ ಥರದ ಒಂದು ಮ್ಯಾಥಮೆಟಿಕ್ಸ್ ಆಗಲಿ ಅರಿಥ್ಮೆಟಿಕ್ ಆಗಲಿ ಮುಂತಾದ ಕ್ವಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ಕ್ಲಾಸ್ 1ಇಂದ ಸ್ಟಾರ್ಟ್ ಮಾಡೋಣ. ಹಾಗೆ ಈ ಒಂದು ಕ್ರ್ಯಾಶ್ ಕೋರ್ಸಲ್ಲಿ ಪ್ಲಸ್ GK ಕೂಡ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್, ಅಂದರೆ ಎಕ್ಸಾಮ್ಗೆ ಬರುವ ಒಂದು ಇಂಪಾರ್ಟೆಂಟ್ ಒಂದು ಪ್ರಶ್ನೆಗಳನ್ನು ಮತ್ತು ಹಿಂದೆ ಆಗಿ ಹೋದ ಒಂದು ಈ ಲ್ಯಾಂಡ್ ಸರ್ವೇಯರ್ ಪರೀಕ್ಷೆಯಲ್ಲಿ ಕೇಳಿದ ಎಲ್ಲ ಒಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ಕ್ವಶನ್ಸ್ ನೋಡ್ರಿ, ಇಲ್ಲಿ ಮೊದಲಿಗೆ ಇಲ್ಲಿ ಆಡ್ ಮ್ಯಾನ್ ಔಟ್, ಓಕೆನಾ. ಮೊಟ್ಟ ಮೊದಲಿಗೆ ಆಡ್ ಮ್ಯಾನ್ ಔಟ್, ಈ ಒಂದು ಏನಪ್ಪ ಆಡ್ ಮ್ಯಾನ್ ಔಟ್ ಈ ಒಂದು ಚಾಪ್ಟರ್ನಿಂದ ಸ್ಟಾರ್ಟ್ ಮಾಡೋಣ. ಒಂದನೇದು ನೋಡ್ರಿ, ಇಲ್ಲಿ 3, 5, L1, 14, 17, 21. ಇಲ್ಲಿ ಈ ಕೊಟ್ಟಿರುವ ಇಕ್ವೇಷನ್ಗಳಲ್ಲಿ ಇದರಲ್ಲಿ ಯಾವುದು ಆಡ್ ಮ್ಯಾನ್ ಔಟ್ ಆಗುತ್ತೆ ಅಂದರೆ ಗುಂಪಿಗೆ ಸೇರಲಾರದ ಶಬ್ದ. ನಾನು ಕನ್ನಡದಲ್ಲಿನೂ ಹೇಳ್ತೀನಿ, ಇಂಗ್ಲೀಷ್ದಲ್ಲೂ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳಿ. ಇಲ್ಲಿ ಆಡ್ ಮ್ಯಾನ್ ಅಂದರೆ ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅಲ್ಲ, ನಿಮಗೆ ಇಲ್ಲಿ ಆಪ್ಷನ್ ಕೊಡ್ತೀನಿ. ಈಗ ಒಂದನೇದು 21 ಆಗುತ್ತೆ, ಎರಡನೇದು ಎಷ್ಟು 14 ಆಗುತ್ತೆ, ಮೂರನೇದು 17 ಆಗುತ್ತೆ, ನಾಲ್ಕನೇದು 3 ಆಗುತ್ತೆ. ಈಗ ಈ ನಾಲ್ಕುದ್ರೊಳಗೆ ಯಾವುದು ಆಡ್ ಮ್ಯಾನ್ ಔಟ್? ಇಲ್ಲಿ ಕರೆಕ್ಟ್ ಉತ್ತರ ಬರೋದು ಯಾವುದಪ್ಪ ಅಂದ್ರೆ 14 ಯಾಕೆ? 14 ಯಾಕಪ್ಪ ಅಂತಂದ್ರೆ 3, 5, L1, 17, 21 ಇವೆಲ್ಲ ಏನದವು? ಆಡ್ ನಂಬರ್ಸ್ ಅದಾವು. ಇವೆಲ್ಲ ಆಡ್ ನಂಬರ್ಸ್. ಬಟ್ ಈ ಒಂದು 14 ಮಾತ್ರ, ಈ 14 ಮಾತ್ರ ಏನಿದೆ? ಇವನ್ ನಂಬರ್, ಅಂದರೆ ಸಮಸಂಖ್ಯೆ ಇದೆ, ಓಕೆನಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? 14. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೀವು ನೋಡ್ಬೋದು. 8, 27, 64, 100, 125, 216, 343. ಸೊ ಇಲ್ಲಿ ಯಾವುದು ಆಡ್ ಮ್ಯಾನ್ ಔಟ್ ಆಗುತ್ತೆ? ಆಪ್ಷನ್ ನೋಡ್ರಿ, ಒಂದನೇದು ಏನು 100, ಎರಡನೇದು 8, ಮೂರನೇದು 64, ನಾಲ್ಕನೇದು 343. ಸೊ ಇದರಲ್ಲಿ ಯಾವುದು ಗುಂಪಿಗೆ ಸೇರಲಾರದ ಒಂದು ಶಬ್ದ? ನೀವಿಲ್ಲಿ ಗಮನಿಸ್ಬೋದು. 8 ಅಂದ್ರೆ ಏನು? 2 ಕ್ಯೂಬ್ ಆಗುತ್ತೆ. 27 3 ಕ್ಯೂಬ್ ಆಗುತ್ತೆ. 64 4 ಕ್ಯೂಬ್ ಆಗುತ್ತೆ. 100 ಇದು ಸ್ಕ್ವೇರು ಇಲ್ಲ, ಕ್ಯೂಬು ಇಲ್ಲ, ಸೊ ಇದನ್ನು ಬಿಡೋಣ. ನೆಕ್ಸ್ಟ್ 125 5 ಕ್ಯೂಬ್, 216 6 ಕ್ಯೂಬ್, 343 7 ಕ್ಯೂಬ್. ಸೊ ಇದು ಒಂದೇ
it is not a perfect cube. So correct answer is 100. ಓಕೆನಾ. ನೆಕ್ಸ್ಟ್ ಹೋಗೋಣ. ಅಂದರೆ ಇಲ್ಲಿ ಡಿಫ್ರೆಂಟ್ ಟೈಪ್ ಕ್ವಶನ್ಸ್ಗಳನ್ನು ಇಲ್ಲಿ ಬಿಡಿಸ್ಲಿಕ್ಕೆ ಟ್ರೈ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು ನೀವು. 10, 25, 45, 54, 60, 75, 80 ಇದರಲ್ಲಿ ಯಾವುದು ಗುಂಪಿಗೆ ಸೇರಲಾರದ ಶಬ್ದ? ಈಗ ಆಪ್ಷನ್ಗಳಲ್ಲಿ ನೋಡ್ಬೋದು ನೀವು. 25, 10 ಮತ್ತು ಫಾರ್ ಎಕ್ಸಾಂಪಲ್ 54 ತಗೊಳ್ಳಿ, 4th one 75. ಇದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ? ಯಾವುದಪ್ಪ? ಇಲ್ಲಿ ನೀವು ಮೊಟ್ಟ ಮೊದಲಿಗೆ ಆ ಒಂದು ಸಿರೀಸನ್ನು ಲೆಕ್ಸ್ಕೊಟ್ಟು ನೋಡಬೇಕು. ನಿಮ್ಗೆ ಏನೇನು ಕಾಣಿಸುತ್ತಾ ನೋಡಿರಿ. 10 ನೋಡೋಟ್ಲಿ ಏನು ಅನಿಸುತ್ತಾ? 25, 45, 54, 60, 75, 80. ನಿಮಗೆ ಈ ಸಿರೀಸ್ ನೋಡಿದ್ರೆ ಈ 54 ಒಂದು ಬಿಟ್ಟು ಎಲ್ಲ ಮಲ್ಟಿಪಲ್ ಆಫ್ ಏನು 5 ಇದ್ದಾವೆ ಅಲ್ವೋ? ಎಲ್ಲ 5ರ ಒಂದು ಈ ಏನಪ್ಪ ಮಗ್ಗಿಯಲ್ಲಿ ಬರ್ತಾವೆ. 5ರಿಂದ ಡಿವೈಡ್ ಆಗ್ತಾವೆ ಅಥವಾ ಈ ಒಂದು ಇಟ್ ಇಸ್ ದ ಮಲ್ಟಿಪಲ್ ಆಫ್ ಈಚ್ ಆಫ್ ದಿ ನಂಬರ್ಸ್ ಆರ್ ಮಲ್ಟಿಪಲ್ ಆಫ್ ದಿ 5 ಎಕ್ಸೆಪ್ಟ್ ಯಾವುದು 54. ಸೊ ಇದು ಆಡ್ ಮ್ಯಾನ್ ಔಟ್ ಆಗುತ್ತೆ. ಓಕೆನಾ. ಈ ಟೈಪು ಕ್ವಶನ್ಸ್ ಬರ್ತಾವೆ. ಅಂದರೆ ನೀವು ಯಾವ ಥರ ಕ್ವಶನ್ಸ್ ನೋಡ್ತೀರಿ, ಅಬ್ಸರ್ವ್ ಮಾಡ್ತೀರಿ, ಅದು ಮುಖ್ಯದೆ. ಓಕೆನಾ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ 6, 9, 15, 21, 24, 28, 30. ಆಪ್ಷನ್ 21, 28, 24, 30. ಇದರಲ್ಲಿ ಯಾವುದು ಯಾವುದಾಗುತ್ತಾ ನೋಡಿರಿ. 6, 9, 15, 21, 24, 28, 30. ಈಗ ಇದರಲ್ಲಿ ಏನೇನು ಸ್ಕ್ವೇರ್ ಬರ್ತಾವನ? ಇಲ್ಲ. ಸ್ಕ್ವೇರ್ 9 ಒಂದು ಬರ್ತೈತಿ, ಕ್ಯೂಬ ಇಲ್ಲ. ಎಡಿಷನ್ ಒಂದು ಸಬ್ಸ್ಟ್ರಾಕ್ಷನ್ ಮಾಡಿ ನೋಡ್ರಿ, ಇಲ್ಲ. ಡಿಫ್ರೆನ್ಸ್ ತುಂಬ ಬರ್ತಾವೆ. ನೆಕ್ಸ್ಟ್ ಮಲ್ಟಿಪಲ್ ಆಫ್ 6, 9, 15 ಇವು 3 ಮಗ್ಗಿ ಒಳಗೆ ಕಾಣ್ತಾವೆ. ದೀಸ್ ಆರ್ ದ ಮಲ್ಟಿಪಲ್ ಆಫ್ 3 ಕಾಣಿಸ್ತಾರಲ್ಲ. 24 ಎಕ್ಸೆಪ್ಟ್ 28. ಸೊ 28 ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಆಡ್ ಮ್ಯಾನ್ ಔಟ್ ಆಗುತ್ತೆ. ಓಕೆನಾ. ಒಟ್ಟಿಗೆ ಕ್ವಶನ್ ನೋಡೋಟ್ಲೆ ನಿಮ್ಗೆ ಈಸಿಯಾಗಿ ಗೊತ್ತಾಗಬೇಕು. ನೆಕ್ಸ್ಟ್ 396, 462, 572, 427, 671, 264. ಈ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಅಂದರೆ ಈಗ ನೋಡ್ರಿ, ಈಗ 396 ತಗೊಳ್ಳಿ, 427, 671, 264. ಇದರಲ್ಲಿ ಯಾವುದು ಆಡ್ ಮ್ಯಾನ್ ಔಟ್ ಆಗುತ್ತಾ? ಯಾವುದು ಗುಂಪಿಗೆ ಸೇರಲ್ಲ? ಈಗ ಇದೊಂದು ಸಿರೀಸ್ ಐತಿ. ಓಕೆನಾ. ಸೊ ಈ ಸಿರೀಸ್ಗಳಲ್ಲಿ ಇಷ್ಟೆಲ್ಲ ಅಂಕಿ ಕೊಟ್ಟಾರ. ಒಂದು ಆ ಸಿರೀಸ್ ಕೊಟ್ಟೋದ್ರಾಗ ಇಲ್ಲಿ ಆಪ್ಷನ್ ಕೆಲವೊಂದು 4 ಆಪ್ಷನ್ ಕೊಟ್ಟಾರ.
ಈ 4 ಆಪ್ಷನ್ಗಳು ಯಾವುದು ಗುಂಪಿಗೆ ಸೇರಲ್ಲ. ನೀವು ಇಲ್ಲಿ ನೋಡ್ಬೋದು 3, 6 ಇವು ದೊಡ್ಡ ಸಂಖ್ಯೆ ಅಂತ ನೀವು ಹೆದರಬಾರ್ದು, ಸಿಂಪಲ್ ಇರ್ತವೆ. 3, 6 ಕೂಡಿಸಿದ್ರೆ ಎಷ್ಟು ಆಗ್ತವೆ? 9. 4 + 2 ಎಷ್ಟು? 6. 5 + 2 7. 4 + 7 ಇದು L1 ಆಗುತ್ತೆ, ಅಂದರೆ ಇದು 2 ಬರಲ್ಲ. 6 + 1 7 ಕರೆಕ್ಟ್. 2 + 4 6. ಸೊ ಇವೆಲ್ಲ ಈ ಒಂದು ಮಿಡಲ್ ಡಿಜಿಟ್ ಈಸ್ ದ ಸಮ್ ಆಫ್ ದಿ ಅದರ್ 2. ಅಂದರೆ ಈ ಒಂದು ಮಿಡಲ್ ಡಿಜಿಟ್ ಇದೇನೈತ್ಲ ಇವೆರಡರ ಒಂದು ಬೇರೀಸು. ಸೊ 427 ಒಂದು ಬಿಟ್ಟು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ 427. ಓಕೆನಾ? ಇಲ್ಲಿ ನೀವು ನೆಕ್ಸ್ಟ್ ಕ್ವಶನ್ ನೋಡ್ಬೋದು. One, 4, 9, 16, 23, 25, 36. ಇಲ್ಲಿ ಆಪ್ಷನ್ಸ್ ನೋಡ್ರಿ. ಆಪ್ಷನ್ಸ್ 9, 23, 26, 36 ಸಾರಿ 26 ಅಲ್ಲ, ಇದು 25. ಓಕೆನಾ? ಈ 25 ಇದರಲ್ಲಿ ಯಾವುದು ಇದಾಗುತ್ತಪ್ಪ ಕರೆಕ್ಟ್ ಆನ್ಸರು? ನೀವು ಇಲ್ಲಿ ನೋಡ್ಬೋದು 1, 4, 9, 16 ಇವು ನೋಡಿದಾಗ ಏನಾಗ್ತಾವಪ್ಪ? 1 is the 1 square, 4 is the 2 square, 9 is the 3 square, 16 is 4 square, 23 ಎತ್ತರದ್ದು ಇಲ್ಲ, 25 5 square, 36 6 square. Except 23 all are perfect square. So 23 is correct. Next question. One, 4, 9 ಸೇಮ್ ಇದೆ, ಸ್ವಲ್ಪ ಡಿಫ್ರೆಂಟ್ ಐತೆ ಅಷ್ಟು ನೋಡ್ರಿ. 16, 20, 36, 14, 9 ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಟು ಸೇಮ್ ಇದೆ. ಇದರನ್ನ ಆಪ್ಷನ್ ಕೊಡಲ್ಲ ನಿಮ್ಗೆ. ಈ ಸೀರೀಸ್ನಾಗ ಯಾವುದು ಆಡ್ ಮ್ಯಾನ್ ಔಟ್ ಆಗತ್ತೆ ಹೇಳಿ? ಡೈರೆಕ್ಟ್ ವಿದೌಟ್ ಆಪ್ಷನ್ ಯಾಕಂದ್ರೆ ಈ ಒಂದು ಸೀರೀಸ್ ಐತೆ ಅಂದ್ರೆ ಅದನ್ನು ನಿಮ್ಗೆ ಗೊತ್ತಾಗಬೇಕು. ಆಪ್ಷನ್ ಕೊಟ್ಟು ಉಪಯೋಗ ಇಲ್ಲ. ಯಾಕಂದರೆ ಆಪ್ಷನ್ನಾಗಿ ನೋಡಿ ನೀವು ಮಾಡುವಂಥದ್ದಲ್ಲ. ಯಾಕಂದರೆ ಸೀರೀಸಲ್ಲಿ ಒಂದೇ ಒಂದು ಗುಂಪಿಗೆ ಸೇರಲಾರ್ದಿರ್ತೈತಿ. ಓಕೆನಾ? ಸೊ ಅದಕ್ಕೆ ನೀವು ಡೈರೆಕ್ಟಾಗಿ ಆನ್ಸರ್ ಫೈಂಡ್ ಔಟ್ ಮಾಡಬೇಕಿಲ್ಲ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಪ್ಪ? 20 ಬರುತ್ತೆ. 20 ಯಾಕೆ? ಇವು 1, 4, 9, 16, 36, 49 ಇವೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ ಅದು. ಪರ್ಫೆಕ್ಟ್ ಸ್ಕ್ವೇರ್. ಓಕೆನಾ? ನೆಕ್ಸ್ಟ್ ಹೋಗೋಣ. Two, 5, 10, 17, 26, 37, 50, 64. ಸೊ ಇದರಲ್ಲಿ ಯಾವುದು ಗುಂಪಿಗೆ ಸೇರದ ಒಂದು ಸಂಖ್ಯೆ? ಓಕೆ, ಹೇಳಿ ನೋಡೋಣ. ಇದರಲ್ಲಿ ನೀವು ನೋಡ್ಬೋದು ಯಾವುದು ಸ್ಕ್ವೇರ್ ಇಲ್ಲ, ಪರ್ಫೆಕ್ಟ್ ಕ್ಯೂಬ್ ಇಲ್ಲ, ಏನೂ ಇಲ್ಲ. ಇದು 64 ಒಂದು ಬಿಟ್ರೆ
ಅಂತ ನಿಮ್ಗೆ ಇಲ್ಲಿ ಬರೀ 64 ಒಂದೇ ಐತೆ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಇದನ್ನು ಹಾಕ್ಲಕ್ಕೆ ಬರೋಲ್ಲ. ಯಾಕಂದರೆ ಇದೆಲ್ಲ 10 ಮ್ಯಾಗ ನೋಡ್ಬೇಕಾಗತ್ತೈತಿ. ಓಕೆನಾ, ಯಾವುದಾಗತ್ತಂತ ಒಂದು ಸಿಂಪಲ್ ವೇಲೆ ನೋಡ್ಬೇಕಂದ್ರೆ ಈಗ ನಿಮ್ಗೆ ಟೈಮ್ ಇದ್ದಿದ್ದಲ್ಲ, ಏನೂ ಇದು ಆಗಿಲ್ಲ ಅಂದ್ರಪ್ಪ ಡೈರೆಕ್ಟ್ ನೀವು ಪಟ್ಕೊಂಡು ಏನು ಮಾಡ್ಬೋದು, 2, 5, 10, 17, 26, 37, 50 ಅಂದ್ರೆ 64 ಒಂದೇ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಐತಿ, ಉಳ್ಕಿವು ಯಾವಿಲ್ಲ. 64 ಹಾಕಿರು ಕರೆಕ್ಟ್ ಆಗುವ ಸಂಭವತೆ ಇರ್ತದೆ. ಬಟ್ ಕರೆಕ್ಟ್ ವೇ ಏನಪ್ಪ ಇಲ್ಲಿ ಫೈಂಡ್ ಔಟ್ ಮಾಡೋದು ಅಂದ್ರೆ 2 ಹೆಂಗೆ ಬರ್ತೈತೆ ನೋಡ್ರಿ, 1 + 1 ಸಾರಿ 1 × 1 + 1 ಎಷ್ಟು 2 ಬತ್ತು. 2 × 2 + 1 5, 3 × 3 + 1 10, ಹೀಗೆ 4 × 4 + 1 17, 5 × 5 + 1 26, 6 × 6 36 + 1 37, 7 × 7 49 + 1 50, ಆ್ಯಂಡ್ 8 × 8 64 + 1 65 ಬರಬೇಕಿದು. ಬಟ್ ಇಲ್ಲಿ 64 ಬಂದೈತಿ. ಈ ಒಂದು ಟೈಪಲ್ಲಿ ನಾವು ಹೋದರೆ ಕರೆಕ್ಟ್ ಆನ್ಸರ್ 64 ಬರುತ್ತೆ. ಅಂದರೆ ಸಾರಿ 65 ಆನ್ಸರ್ ಬರುತ್ತೆ, ಬಟ್ 64 ಕೊಟ್ಟಿದ್ದಾರೆ. ಇದು ಈ ಒಂದು ಸೀರೀಸ್ಗೆ ಸೇರೋದಿಲ್ಲ. ನೆಕ್ಸ್ಟ್ ಕ್ವಶನ್, ten 14 16 18 21 24 26 ಇದರಲ್ಲಿ ಯಾವುದು ಸೇರಲ್ಲಪ್ಪ? ನೀವು ನೋಡ್ಬೋದು ಈ ಒಂದು ಸಂಖ್ಯೆಗಳನ್ನು ವೀಕ್ಷಿಸಿದಾಗ ಏನಾಗುತ್ತೆ, 10 14 16 18 24 26 ಇವೆಲ್ಲ ಏನದವು, ಇವನ್ ಸಮಸಂಖ್ಯೆ. ಎಕ್ಸೆಪ್ಟ್ 21 ಇದೇನು ಆಡ್ ನಂಬರ್, ಇದು ವಿಷಮ ಸಂಖ್ಯೆ ಐತಿ. ಸೊ ಇದು ಕರೆಕ್ಟ್ ಆನ್ಸರ್. ಇನ್ನು ಲಾಸ್ಟ್ ಕ್ವಶನ್ ನೋಡ್ಬೋದು ನೀವು. ಇವತ್ತಿಗೆ ಈ ಒಂದು ಆಡ್ ಮ್ಯಾನ್ ಔಟ್ ಲಾಸ್ಟ್ ಕ್ವಶನ್ ನೋಡ್ರಿ. 16 25 36 72 144 196 225 ಇಲ್ಲಿ ನೀವು ನೋಡ್ಬೋದು ಡಿಫ್ರೆನ್ಸ್ ಈಸಿಯಾಗಿ ಕಾಣಿಸುತ್ತೆ. ಅದು ಇದು 4 ಸ್ಕ್ವೇರ್ ಐತಿ, ಇದು 5 ಸ್ಕ್ವೇರ್, ಇದು 6 ಸ್ಕ್ವೇರ್, ಇದು ಇಲ್ಲ ಯಾವುದು ಇದ್ರದ್ದು ಸ್ಕ್ವೇರ್ ಇಲ್ಲ. ಇದು 12 ಸ್ಕ್ವೇರ್, ಇದು 14 ಸ್ಕ್ವೇರ್, ಇದು 15 ಸ್ಕ್ವೇರ್. ಅಂದರೆ ನಿಮ್ಗೆ ಮಿನಿಮಮ್ ಅಪ್ ಟು 30 ಸ್ಕ್ವೇರ್ ಮತ್ತು ಕ್ಯೂಬ್ಗಳು ಬಾಯಾಟಿರಬೇಕು. ಯಾಕೆಂದರೆ ಈಸಿಯಾಗಿ ನಿಮಗೆ ಇದು 196 ಏನೈತೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರ್ತಪ್ಪ, 72. 72 is the correct answer because each of the numbers are except 72 is a perfect square. ಸೊ ಇದಿಷ್ಟು ಈ ಆಡ್ ಮ್ಯಾನ್ ಔಟ್ ಈ ಒಂದು ಕ್ವಶನ್ಗಳಾಗಿದ್ದು. ಈ ಟೈಪಾಗಿ ಕೇಳ್ತಾರೆ ಗ್ಯಾರಂಟಿ. ಸೊ ಮುಂದಿನ ಒಂದು ಸೆಷನ್ನಲ್ಲೇ ಈ ಒಂದು ಮ್ಯಾಥ್ಸಲ್ಲಿ ಕೇಳುವಂಥ ಕ್ವಶನ್ಸ್ಗಳ ಒಂದು ಹೊಸ ಚಾಪ್ಟರ್ನೊಂದಿಗೆ ಸೆಕೆಂಡ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರದ ಈ ಒಂದು ಕ್ರ್ಯಾಶ್ ಕೋರ್ಸ್, ಈ ಒಂದು ಕ್ರ್ಯಾಶ್ ಅಂದರೆ ಏನಪ್ಪ, ಶಾರ್ಟ್ಕಟ್ ಆಗಿ ಅಂದರೆ ಇನ್ನೇನು ಟೈಮ್ ಇಲ್ಲ. ಏಪ್ರಿಲ್, ಮೇ, ಜೂನ್, ಜುಲೈಯಲ್ಲಿ ಎಕ್ಸಾಮ್ ಇದೆ. ಜುಲೈ 21ಗೆ. ಯಾವಾಗ? ಜುಲೈ 21. ಓಕೆನಾ? ಜುಲೈ 21, ಜುಲೈ 20 ಮತ್ತು 21ಗೆ ಎಕ್ಸಾಮ್ ಅದ. ಸೊ ಅದಕ್ಕೆ ನೀವು ಇನ್ನೇನು 2 to 3 ಮಂತ್ಸ್ ಇದೆ. ಸೊ ಆದಷ್ಟು ಸಿಲೆಬಸನ್ನು ಕವರ್ ಮಾಡೋಣ.
ಓಕೆ, ಈ ಎಲ್ಲ ಕ್ವಶನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ಈ ಹುದ್ದೆಗಳಿಗೆ ಈ ಒಂದು 20/2/2024 ಒಂದು ನೋಟಿಫಿಕೇಷನನ್ನು ಜಾರಿ ಮಾಡಲಾಗಿತ್ತು. ಸೊ ಇಲ್ಲಿ ಈ ಒಂದು ನೋಟಿಫಿಕೇಷನಲ್ಲಿ 3/4/2024 ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರ್ತದಂತ ಹೇಳಲಾಗಿತ್ತು. ಸೊ ಬಟ್ ಆನ್ಲೈನ್ ಅರ್ಜಿಯಲ್ಲಿ ಕೆಲವೊಂದು ಬದಲಾವಣೆಯ ಕಾರಣ ಅರ್ಜಿ ಸಲ್ಲಿಸಲು ಆ ಒಂದು ದಿನಾಂಕವನ್ನು ಮುಂದೂಡಲಾಗಿತ್ತು. ಸೊ ಈ ಒಂದು ಪರಿಷ್ಕೃತ ದಿನಾಂಕ ಅಥವಾ ಈ ಪರಿಷ್ಕೃತ ವೇಳಾಪಟ್ಟಿ ಇದೀಗ ನಮಗೆ ಈ ಒಂದು KA ವೆಬ್ಸೈಟ್ನಿಂದ ಲಭ್ಯವಾಗಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭಿಕ ದಿನಾಂಕ 5/4 ಅಂದರೆ ಇವತ್ತಿನಿಂದ, ಕೊನೆಯ ದಿನಾಂಕ 4/5. ಅರ್ಜಿ ಶುಲ್ಕ ಪಾವತಿಸಲು ದಿನಾಂಕ 7/5, ಬ್ಯಾಂಕ್ ಕೆಲಸದ ವೇಳೆವರೆಗೆ. ಓಕೆನಾ? ಸೊ ಒಟ್ಟು 1 ತಿಂಗಳ ಕಾಲಾವಕಾಶ ಇದೆ. ಈ ಒಂದು ಅರ್ಜಿಯನ್ನು, ಈ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಯ ಅರ್ಜಿಯನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಫಿಲ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಈ ನಿಮ್ಮ ಅರ್ಜಿಯನ್ನು ತಪ್ಪದೆ ಅಪ್ಲೈ ಮಾಡಬೇಕಂತ ನಾನು ಮುಂಬರುವ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ, ಜಾಬ್ ನೋಟಿಫಿಕೇಷನ್ಗಳಿಗಾಗಿ ಮತ್ತು ಈ ಲ್ಯಾಂಡ್ ಸರ್ವೇಯರ್, ವಿಲೇಜ್ ಅಕೌಂಟೆಂಟ್ ಮುಂತಾದ ಈ ಹುದ್ದೆಗಳಿಗೆ ತಯಾರಿ ನಡೆಸಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.